ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 3ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಬಿದಿಗೆಯ ತಿಥಿ ಇರುವಂತಹ ದಿನ, 2ನೇ ದಿನ. ಇದು ಈ ದಿನ ರಾತ್ರಿ 2 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖಾ ನಕ್ಷತ್ರ. ಇದು ಈ ದಿನ ರಾತ್ರಿ 11 ಗಂಟೆ 43 ನಿಮಿಷದವರೆಗೆ ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ರಾತ್ರಿ 2 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಸಂಜೆ 4 ಗಂಟೆ 58 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 37 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 4 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುರ್ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 56 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7 ಗಂಟೆ 48 ನಿಮಿಷದಿಂದ ರಾತ್ರಿ 9 ಗಂಟೆ 22 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 46 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 19 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥ ವಿಚಾರ ಆಗಲಿ, ಇನ್ನು ಈ ಭೂಮಿ ಆಗಲಿ ಅಥವಾ ಸೈಟ್ ಆಗಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಈ ದಿನ ಬಹಳ ಪ್ರಶಸ್ತವಾಗಿರುತ್ತೆ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ಕುಜ ಸ್ಪರ್ಧೆಗೆ ಮತ್ತು ಸಾಹಸಕ್ಕೆ ಕಾರಕನಾಗಿರುವಂಥವನು, ಶಕ್ತಿಗೂ ಕೂಡ ಕುಜ ಕಾರಕ. ಹಾಗಾಗಿ ಈ ದಿನ ಶಕ್ತಿ ಪ್ರದರ್ಶನವನ್ನು ಮಾಡುವಂಥ ಕ್ರೀಡಾಪಟುಗಳು ನಿಮ್ಮ ಸಾಹಸಕ್ಕೆ, ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕುವಂತಹ ದಿನ. ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಮೂಲ್ಯವಾದ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿ ಇರುತ್ತೆ. ಹಾಗಾಗಿ ಈ ಕುಜನಿಂದ ಈ ದಿನ ನಿಮ್ಮ ಸ್ಪರ್ಧೆಗಾಗಲಿ ಕ್ರೀಡಾಪಟುಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಇರುವಂಥ
ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಕೂಡ ಈ ದಿನ ನಿಮಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 20 ನಿಮಿಷದಿಂದ ರಾತ್ರಿ 8 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ತುಂಬ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಪ್ರಾರಂಭ ಕೂಡ ತಡ ಆಗುತ್ತೆ, ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತಡವಾಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 18 ನಿಮಿಷದಿಂದ ರಾತ್ರಿ 7 ಗಂಟೆ 20 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 1 ಗಂಟೆ 34 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 36 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಸಮಯ ಚೆನ್ನಾಗಿದೆ. ಹಾಗೆ ನಿಮ್ಮ ಪ್ರಯಾಣ ಕೂಡ ನಿಮಗೆ ಶುಭವನ್ನು, ಲಾಭವನ್ನು ತರುವಂಥದ್ದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ನೀವೇನಾದರೂ ಈ ರವಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ಏಕೆಂದರೆ ಈ ದಿನ ಚಂದ್ರ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಅದು ಪೂರ್ಣವಾದ ಫಲವನ್ನು ತರಲ್ಲ. ಹಾಗೆ ಅನ್ಫೇವರಬಲ್ ಆಗಿರುವಂಥ ಸಂದರ್ಭಗಳು ತುಂಬ ಇರುತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಅನಾನುಕೂಲತೆಗಳಿರುತ್ತೆ. ಹಾಗಾಗಿ ಚಂದ್ರ ಹೋರವನ್ನು ಅವಾಯ್ಡ್ ಮಾಡಬೇಕು. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಮಾನಸಿಕವಾದ ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ. ಏಕೆಂದರೆ ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟವನು. ಹಾಗಾಗಿ ಈ ದಿನ ಚಂದ್ರ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 20 ನಿಮಿಷದಿಂದ ಸಂಜೆ 6 ಗಂಟೆ 18 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 32 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಕೆಲಸಕ್ಕೆ ಯಾವ ಮುಹೂರ್ತ, ಯಾವ ಹೊರ ಸೂಕ್ತವಾಗಿದೆ ಇದನ್ನು ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಈ ಪಂಚಾಂಗ ನಿಮಗೆ ದಾರಿದೀಪವಾಗಿರುತ್ತೆ. ಸರ್ವ ರೀತಿಯಲ್ಲೂ ಕೂಡ ನೀವು ಒಳಿತನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ಗ್ರಹ ಸ್ಥಾನಗಳ ಬದಲಾವಣೆ ಆಗ್ತಾ ಇರುವಂಥ ದಿನ. ಅಂದರೆ ಒಂದು ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ ಏನಿದೆ ಇದು ಬಹಳ ವಿಶೇಷತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿನ ಅಂದರೆ ಫೆಬ್ರವರಿ ತಿಂಗಳ 3ನೇ ತಾರೀಕು ಮಂಗಳವಾರದ ದಿನ ಬೆಳಿಗ್ಗೆ 9 ಗಂಟೆ 48 ನಿಮಿಷಕ್ಕೆ ಈ ಬಿದಿಗೆ ತಿಥಿ ಇರುವಂತಹ ಸಂದರ್ಭದಲ್ಲಿ ಮಖ ನಕ್ಷತ್ರ, ಶೋಭನ ಯೋಗ, ಗರಜಕರಣ, ಶುಭ ಪಂಚಕ, ರವಿ ಹೊರ, ಕನ್ಯಾ ಲಗ್ನ ಹಸ್ತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬುಧ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ.
ಹಾಗಾಗಿ ಫೆಬ್ರವರಿ 27ನೇ ತಾರೀಕಿನವರೆಗೆ ಧನಿಷ್ಠ ನಕ್ಷತ್ರದಲ್ಲಿ ಬುಧ ವಕ್ರಿಯಾಗಿರ್ತಾನೆ. ಇನ್ನು ಮಾರ್ಚ್ 23ನೇ ತಾರೀಕು ನೇರವಾದಂತಹ ಚಲನೆಗೆ ಬಂದರೆ ಏಪ್ರಿಲ್ 11ನೇ ತಾರೀಕಿನವರೆಗೆ ಕುಂಭರಾಶಿಯಲ್ಲಿ ಬುಧ ಸಂಚರಿಸ್ತಾ ಇರ್ತಾನೆ. ಈ ಬುಧ ವಕ್ರಿಯಾಗಿರುವಂತಹ ಸಂದರ್ಭದಲ್ಲಿ ಮಾತ್ರ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ಮಾತಿನಲ್ಲಿ ಕಮ್ಯುನಿಕೇಷನಲ್ಲೂ ಕೂಡ ವ್ಯತ್ಯಯಗಳಾದಾಗ ತೀವ್ರ ಮನಸ್ತಾಪಗಳು ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಬುಧ ವಕ್ರಿಯಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂತಹ ಬುಧ ಕುಂಭರಾಶಿಗೆ ಬಂದಾಗ ಸ್ವಲ್ಪ ವ್ಯಾಪಾರಸ್ಥರು ಎಚ್ಚರಿಕೆಯಿಂದ ಇರಿ, ಅಲರ್ಟ್ ಆಗಿ ಇರಿ. ಇನ್ನು ಈ ಬುಧ ಕುಂಭರಾಶಿಗೆ ಬಂದಾಗ ಈ ಫೆಬ್ರವರಿ ತಿಂಗಳ 5ನೇ ತಾರೀಕು ಕುಂಭರಾಶಿಗೆ ಶುಕ್ರನ ಪ್ರವೇಶ ಕೂಡ ಆಗುತ್ತೆ. ಹಾಗೆ ಈ ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶ ಕೂಡ ಆಗುತ್ತೆ. ಹಾಗೆ ಈ ಅಮಾವಾಸ್ಯೆಯ ವೇಳೆಗೆ ಚಂದ್ರ ಕೂಡ ಕುಂಭರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ಇಲ್ಲಿ ಈ ತಿಂಗಳ ಅಮಾವಾಸ್ಯೆ ಏನು ಬರುತ್ತೆ 17ನೇ ತಾರೀಕು, ಆ ಸಂದರ್ಭಕ್ಕೆ ರವಿ, ಬುಧ, ಶುಕ್ರ, ರಾಹು ಮತ್ತು ಚಂದ್ರ ಈ 5 ಗ್ರಹಗಳು ಕುಂಭರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಈ ಪಂಚಗ್ರಹಗಳು ಈ ಶನಿಯ ರಾಶಿಯಾದಂತಹ ಕುಂಭದಲ್ಲಿ ಜಮಾವಣೆ ಆಗುವಂಥದ್ದು. ಈ ಸಂದರ್ಭದಲ್ಲೇ ನಿಮ್ಮ ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮುಂದೆ ಯಾವ ಯಾವ ರಾಶಿಯವರಿಗೆ ಈ ಬುಧನ ಸ್ಥಾನ ಬದಲಾವಣೆ, ಈ ಬುಧನ ವಕ್ರ ಚಲನೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವು ವಸ್ತುಗಳು ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಳುವಾಗ್ಬಿಡುತ್ತೆ, ಎಲ್ಲೋ ಮಾಯ ಆಗ್ಬಿಡುತ್ತೆ. ಆ ವಸ್ತು ಎಷ್ಟು ಹುಡುಕಿದ್ರೂ ಕೂಡ ಸಿಕ್ಕಲ್ಲ. ಹಾಗಾಗಿ ಕೆಲವರು ಬಹಳ ಮುತುವರ್ಜಿಯಿಂದ, ಅಷ್ಟೇ ಗಾಬರಿಯಿಂದ ಒಂದು ಮಾಹಿತಿಯನ್ನು ಕೂಡ ಕೇಳ್ತಾ ಇರ್ತಾರೆ. ಮನೆಯಲ್ಲಿ ಇಂಥ ಒಂದು ವಸ್ತು ಕಳೆದು ಹೋಗಿದೆ, ಅದು ಸಿಕ್ಕತ್ತಾ ಸಿಕ್ಕಲ್ವಾ ಅನ್ನುವಂಥ ಒಂದು ವಿಚಾರವನ್ನು. ಇಲ್ಲಿ ವೇದ ಜ್ಯೋತಿಷ್ಯದಲ್ಲಿ ವ್ಯಕ್ತಿಯ ಜನ್ಮ ನಕ್ಷತ್ರ ಅಷ್ಟೇ ಅಲ್ಲದೆ ವಸ್ತು ಕಳೆದು ಹೋದಂಥ ಸಮಯದಲ್ಲಿ ಚಂದ್ರನ ನಕ್ಷತ್ರವನ್ನು ಆಧಾರವಾಗಿ ತೆಗೆದುಕೊಂಡು ಅದು ಮರಳಿ ಸಿಕ್ಕುವಂಥ ಸಾಧ್ಯತೆ ಇದೆಯೋ ಇಲ್ವೋ ಅನ್ನುವಂಥ ನಿರ್ಣಯವನ್ನು ಕೂಡ ಮಾಡುವಂಥದ್ದು ಇದೆ. ಇದು ಪ್ರಶ್ನಾ ಜ್ಯೋತಿಷ್ಯ ಹಾಗೆ ನಕ್ಷತ್ರ ತತ್ವದ ಪ್ರಮುಖ ಭಾಗವಾಗಿ ಇರುವಂಥದ್ದು. ಹಾಗಾಗಿ ಈ ಕಳೆದು ಹೋದಂತಹ ವಸ್ತು ನಕ್ಷತ್ರಾಧಾರಿತವಾಗಿ ಸಿಕ್ಕತ್ತಾ ಸಿಕ್ಕಲ್ವಾ ಅನ್ನುವಂಥ ವಿಚಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಈ ಒಂದು ಎಪಿಸೋಡಲ್ಲಿ ಇರುತ್ತೆ. ಇಲ್ಲಿ ಮನೆಯಲ್ಲಾಗಲಿ ಅಥವಾ ಹೊರಗಡೆಯಾಗಲಿ ಒಂದು ವಸ್ತು ಕಳೆದು ಹೋದರೆ ಅಥವಾ ಅದು ಕಳ್ಳತನ ಆಗಿದ್ರೆ ಅಥವಾ ಅನಾಯಾಸವಾಗಿ ಕಳೆದು ಹೋಗಿದ್ರೂ ಕೂಡ ಅದು ಶೀಘ್ರದಲ್ಲೇ ಪತ್ತೆ ಆಗತ್ತಾ ಅನ್ನುವಂಥ ಒಂದು ಸನ್ನಿವೇಶ ಉಂಟಾಗುತ್ತೆ. ಅಂಥ ಒಂದು ಸೂಚನೆ ನಮಗೆ ಸಿಕ್ಕತ್ತೆ. ಅಲ್ಲಿ ಶೀಘ್ರವಾಗಿ ಆ ವಸ್ತು ಮರಳಿ ಸಿಕ್ಕುವಂಥ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ವಿಶಾಖ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಇಲ್ಲಿ ಈ ನಕ್ಷತ್ರಗಳಲ್ಲಿ ವಸ್ತು ಏನಾದರೂ ಕಳೆದು ಹೋಗಿದ್ರೆ ಅದು ಬಹಳ ಬೇಗ ಸಿಕ್ಕತ್ತೆ. ಏಕೆಂದರೆ ಈ ನಕ್ಷತ್ರಗಳು ಬಹಳ ಸ್ಥಿರತೆಯಿಂದ ಕೂಡಿರುವಂಥ ನಕ್ಷತ್ರಗಳು ಮತ್ತು ರಕ್ಷಣೆ ಹಾಗೆ ಪುನಃ ಪ್ರಾಪ್ತಿಯ ಶಕ್ತಿಯನ್ನು ಹೊಂದಿರುವಂಥ ನಕ್ಷತ್ರಗಳು. ಆದ ಕಾರಣ ಇಲ್ಲಿ ವಸ್ತು ಏನಾದರೂ ಮನೆ ಒಳಗೆ ಕಳೆದು ಹೋಗಿದ್ರೆ ಪರಿಚಿತ ವ್ಯಕ್ತಿಯ ಮೂಲಕ ಅಥವಾ ಅಲ್ಪ ಕಾಲದ ವಿಳಂಬದ ನಂತರ ಮರಳಿ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ನಕ್ಷತ್ರಗಳಲ್ಲಿ ಈ ವಸ್ತುಗಳು, ಸಾಮಗ್ರಿಗಳು ಕಳೆದು ಹೋಗಿದ್ರೆ ಆ ಒಂದು ವಸ್ತು ಸಿಕ್ಕೋದೇ ಇಲ್ಲ. ಅಂದರೆ ಸಂಪೂರ್ಣವಾಗಿ ಮರಳಿ ಪಡೆಯಲಾಗದಂಥ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಅಂದರೆ ಈ ನಕ್ಷತ್ರಗಳಲ್ಲಿ ಆ ಒಂದು ವಸ್ತು ಅಥವಾ ಸಾಮಗ್ರಿ ಕಳೆದು ಹೋಗಿದ್ರೆ ಅದನ್ನು ಎಷ್ಟೇ ಹುಡುಕಿದ್ರೂ ಕೂಡ ಪತ್ತೆ ಆಗಲ್ಲ. ಅಂಥ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕೃತ್ತಿಕ, ಪುನರ್ವಸು, ಪೂರ್ವ ಫಲ್ಗುಣಿ, ಸ್ವಾತಿ, ಮೂಲ, ಶ್ರವಣ ನಕ್ಷತ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ವಸ್ತು ಕಳೆದಿದ್ರೆ ಅದು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಒಂದು ಹುಡುಕಾಟ ಏನಿದೆ ಅದು ವ್ಯರ್ಥವಾಗಿ ಹೋಗುತ್ತೆ. ವಸ್ತು ಸಿಕ್ಕದೇ ಇದ್ದಾಗ ನಿರಾಸೆ ಕೂಡ ಉಂಟಾಗುತ್ತೆ. ಇನ್ನು ಈ ನಕ್ಷತ್ರ ವಾಯುತತ್ವ ಹಾಗೆ ಚಲನೆಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಅದು ಅಂದರೆ ಆ ವಸ್ತು ಬಹಳ ದೂರ ಹೊರಟೋಗಿರುತ್ತೆ, ಬೇರೆ ವ್ಯಕ್ತಿಯ ವಶಕ್ಕೆ ಹೊರಟೋಗಿರುತ್ತೆ.
ಹಾಗಾಗಿ ಒಬ್ಬ ವ್ಯಕ್ತಿಯಲ್ಲೇ ಅದು ಇದ್ದರೆ ಅದು ಮರಳಿ ಪಡೆಯುವಂಥ ಸಾಧ್ಯತೆ ಇದೆ. ಆದರೆ ಅದು 3-4 ಕೈ ಬದಲಾವಣೆಯಾಗಿ ಹೋಗಿರೋದ್ರಿಂದ ಮತ್ತೆ ಅದು ವಾಪಸ್ಸು ಬರಲ್ಲ. ಮತ್ತು ಸಂಪೂರ್ಣವಾಗಿ ಅದು ಬೇರೆಯವರ ಕೈ ಸೇರಿರೋದ್ರಿಂದ ಯಾರು ಅದನ್ನು ಕದ್ದಿದ್ದಾರೆ ಅಥವಾ ಯಾರು ಅದನ್ನು ಪಡ್ಕೊಂಡಿದ್ದಾರೆ ಅಂಥವರ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು ಕೂಡ ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಪತ್ತೆಯಾಗುವಂಥ ಸಾಧ್ಯತೆ ಕೆಲವು ನಕ್ಷತ್ರಗಳಲ್ಲಿ ಇರುತ್ತೆ. ಆದರೂ ಕೂಡ ಅದು ಮರಳದ ನಕ್ಷತ್ರಗಳು ಅಂತಲೇ ಕೆಲವರು ಕರೆಯುವಂಥದ್ದು ಇದೆ. ಅಂದರೆ ಈ ನಕ್ಷತ್ರಗಳಲ್ಲಿ ವಸ್ತು ಕಳವಾಗಿದ್ದರೆ ಅದು ಎಲ್ಲಿದೆ ಅನ್ನುವಂಥ ಸುಳಿವು ಸಿಕ್ಕತ್ತೆ. ಅದನ್ನು ಹುಡುಕಿಕೊಂಡು ಹೋದರೆ ಆ ವಸ್ತು ನಮ್ಮ ಕೈಗೆ ಸಿಗ್ಬೋದು. ಆದರೆ ಆ ವಸ್ತು ನಮ್ಮ ಕೈಗೆ ಸಿಕ್ಕಲ್ಲ, ಅಂದರೆ ವಾಪಸ್ ಪಡೀಲಿಕ್ಕೆ ಅದು ಸಾಧ್ಯ ಆಗಲ್ಲ. ಅಂಥ ಒಂದು ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಭರಣಿ ನಕ್ಷತ್ರ, ಆರಿದ್ರ ನಕ್ಷತ್ರ, ಮಖ ನಕ್ಷತ್ರ, ಚಿತ್ತ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಏನಾದರೂ ವಸ್ತು ಕಳೆದು ಹೋಗಿದ್ದರೆ ಅದು ಎಲ್ಲಿದೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗುತ್ತೆ, ಆದರೆ ಅದನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ನಕ್ಷತ್ರಗಳು ಈಗಾಗಲೇ ಹೇಳಿದಾಗೆ ಇದು ಅಧಿಕಾರಯುಕ್ತವಾದಂತಹ ಅಹಂಕಾರ ಅಥವಾ ಗೂಢತ್ವಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳಿದು. ಹಾಗಾಗಿ ಕಾನೂನು ಅಥವಾ ಕಾನೂನಿನ ಒಂದು ಎನ್ಫೋರ್ಸ್ಮೆಂಟಿಂದ ಕೂಡ ಮರಳಿ ಪಡೆಯಲಾಗದಂಥ ಒಂದು ಸ್ಥಿತಿ ಬರುತ್ತೆ. ಹಾಗಾಗಿ ಈ ವಸ್ತು ಯಾರ ಬಳಿ ಇದೆ ಅಂತ ಹೇಳಿ ಗೊತ್ತಾದರೂ ಕೂಡ ಅದನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪ್ರಯತ್ನದ ನಂತರ ಮರಳಿ ದೊರಕುವಂಥ ಒಂದು ವಸ್ತುಗಳೇನಿದೆ ಅದು ಯಾವ ನಕ್ಷತ್ರದಲ್ಲಿ ಕಳ್ಕೊಂಡಿದ್ರೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ವಸ್ತುಗಳು ತಕ್ಷಣ ಸಿಗದೇ ಇದ್ದರೂ ಕೂಡ ಸರಿಯಾದ ಪ್ರಯತ್ನ ಮಾಡಿದ್ರೆ ಕಾಲಕ್ರಮೇಣ ಆ ವಸ್ತು ನಿಮ್ಮ ಕೈಗೆ ಬಂದು ಸೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಅಂಥ ಒಂದು ಮರಳಿ ಪಡೆಯಬಹುದಾದಂಥ ನಕ್ಷತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಹಸ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ. ಈ ನಕ್ಷತ್ರದಲ್ಲಿ ಏನಾದರೂ ವಸ್ತುಗಳು ಕಳೆದು ಹೋಗಿದ್ರೆ ಅದು ನಿಮ್ಮ ಶ್ರಮದ ಫಲವಾಗಿ ಮತ್ತೆ ಸಿಕ್ಕತ್ತೆ. ಹಾಗಾಗಿ ಹುಡುಕಾಟ ನಡೆಸ್ತಾ ಇರಬೇಕು, ವಿಚಾರಣೆ ಮಾಡ್ತಾ ಇರಬೇಕು, ಹಿರಿಯರ ಸಲಹೆ ಇದರಲ್ಲಿ ಪಡ್ಕೊಳ್ಳುವಂಥದ್ದು, ದೇವತೆಯ ಪ್ರಾರ್ಥನೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ಮಾಡೇ ಪ್ರಾರ್ಥನೆ ಮಾಡಿಕೊಂಡ್ರೆ ಇವುಗಳು ಅಂದರೆ ವಸ್ತುಗಳು ಕಳೆದು ಹೋಗಿದ್ದು ಅದು ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ವಸ್ತು ಯಾವ ನಕ್ಷತ್ರದ ದಿನ ಕಳೆದು ಹೋಯಿತು ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಎಷ್ಟೋ ವೇಳೆ ನಾವು ಒಂದು ಸಾಮಗ್ರಿಯನ್ನು ಮನೆಯಲ್ಲಿ ಇಟ್ಟಿರ್ತೇವೆ, ಕೆಲವು ದಿನಗಳ ನಂತರ ತಿಂಗಳುಗಳ ನಂತರದಲ್ಲಿ ನೋಡಿದಾಗ ಆ ಒಂದು ವಸ್ತು ಅಲ್ಲಿರಲ್ಲ, ಎಲ್ಲೋ ಒಂದು ಕಳೆದು ಹೋಗಿರುತ್ತೆ. ಹಾಗಾಗಿ ನಮಗೆ ಒಂದು ಮೊದಲ ಬಾರಿಗೆ ಯಾವ ಸಂದರ್ಭದಲ್ಲಿ ಅದು ಅರಿವಿಗೆ ಬರುತ್ತೋ ಆ ದಿನವೇ ಅದು ಕಳೆದಿದೆ ಅನ್ನುವಂಥದ್ದನ್ನು ಪರಿಭಾವಿಸಿಕೊಂಡು ಈ ಒಂದು ನಕ್ಷತ್ರಗಳನ್ನು ಲೆಕ್ಕಾಚಾರ ಮಾಡಿ ಅದು ಅಂದರೆ ಆ ವಸ್ತು ನಮಗೆ ಕೈಗೆ ತಲುಪುತ್ತಾ ಇಲ್ವಾ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ನಿಖರವಾಗಿ ಇಂಥದ್ದನ್ನು ನಮಗೆ ಸೂಚಿಸುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಮಾಡಿದಂತಹ ಒಂದು ಲಗ್ನ ಸ್ಥಿತಿ ಆಗ್ಬೋದು, ಚಂದ್ರ ಮತ್ತು ಬುಧರ ಸಂಬಂಧ, ಇವುಗಳನ್ನು ಪರಿಶೀಲನೆ ಮಾಡಿದ್ರೆ ವಸ್ತು ಸಿಕ್ಕುವಂತಹ ಕಾಲಮಾನ ಕೂಡ ನಿಖರವಾಗಿ ತಿಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಕಳೆದು ಹೋದಂತಹ ವಸ್ತು ನಮಗೆ ಮತ್ತೆ ಮರಳಿ ಸಿಕ್ಕತ್ತಾ ಅಥವಾ ಸಿಕ್ಕಲ್ವಾ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ನಮಗೆ ಸಹಾಯಕಾರಿಯಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು, ವಾಹನದಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರ ಇರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕೆಲಸಗಳು ಬೇಗ ಮುಗಿಬೇಕು, ಬೇಗ ಫಲಿತಾಂಶ ಬರಬೇಕು ಅನ್ನುವಂಥ ಒಂದು ಆತುರದಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸುವಂಥ ಒಂದು ತರಾತುರಿಯಲ್ಲಿ ಇರ್ತೀರಿ. ಇದರಿಂದ ಎಡವಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಆರಂಭ ಮಾಡಿ, ನಿಧಾನವೇ ಪ್ರಧಾನ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ
ನಿಮ್ಮ ಪ್ರತಿಸ್ಪರ್ಧಿಗಳಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ರೀತಿಯ ಅನ್ಹೆಲ್ತಿ ಕಾಂಪಿಟೇಷನ್ ಈ ದಿನ ಉಂಟಾಗುವಂಥದ್ದು ಕೂಡ ಇದೆ. ಇದು ಹಣಕಾಸಿನ ಒತ್ತಡವನ್ನು ಹೆಚ್ಚು ಮಾಡುವಂಥ ಒಂದು ಸಂದರ್ಭ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯುವಂಥದ್ದು. ನಿಮ್ಮ ಯಾವುದೇ ಒಂದು ಅರ್ಜೆನ್ಸಿಗಾಗಲಿ ನಿಮ್ಮ ಒತ್ತಡಕ್ಕಾಗಲಿ ಯಾರೂ ಕೂಡ ಈ ದಿನ ಮಣಿಯಲ್ಲ. ಹಾಗಾಗಿ ಅವರವರ ಕೆಲಸ ಕಾರ್ಯಗಳಲ್ಲಿ ಅವರು ಮಗ್ನರಾಗಿರೋದ್ರಿಂದ ಈ ದಿನ ನಿಮ್ಮ ಒಂದು ಸಹಾಯ ಸಹಕಾರವು ಏನು ಬೇಕೋ ಅದನ್ನು ನೀವೇ ಮಾಡಿಕೊಳ್ಬೇಕಾಗತ್ತೆ. ಸೆಲ್ಫ್ ಸರ್ವಿಸ್ ಈ ದಿನ ಅದು ನಿಮಗೆ ಬಹಳ ಕಾಯಮಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳು ಕುಟುಂಬದಲ್ಲಿ ಆಗುವಂಥದ್ದು ಕೂಡ ಇದೆ. ಕುಟುಂಬಸ್ಥರ ಮಾತು ಕೂಡ ಈ ದಿನ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುವಂಥದ್ದು. ಹಾಗಾಗಿನೇ ಈ ದಿನ ಭದ್ರತೆ ಅನ್ನುವಂಥದ್ದು ಇಲ್ಲ, ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿನೇ ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ಈ ದಿನ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಎಷ್ಟು ಇನ್ವಾಲ್ವ್ಮೆಂಟ್ ಇದೆಯೋ ಅದು ಅಷ್ಟೇ ಅಟ್ಯಾಚ್ಮೆಂಟ್ ಅನ್ನು ತೋರಿಸುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ನಿರಾಸೆ ಹೆಚ್ಚಾಗಿರೋದ್ರಿಂದ ಯಾವುದೇ ವ್ಯಕ್ತಿಯ ಜೊತೆಯಾಗಲಿ ಯಾವುದೇ ವಸ್ತುವಿನ ಜೊತೆಯಾಗಲಿ ಈ ರೀತಿಯ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇರಬಾರ್ದು. ಇನ್ನು ಈ ದಿನ ಭಿನ್ನಾಭಿಪ್ರಾಯಗಳು ಜಾಸ್ತಿ, ತಪ್ಪು ತಿಳುವಳಿಕೆಗಳು ಜಾಸ್ತಿ. ಹಾಗಾಗಿನೇ ಈ ದಿನದ ವಾತಾವರಣ ನಿಮಗೆ ಒತ್ತಡವನ್ನು ತರುವಂಥದ್ದಿದೆ. ಹಾಗೆ ಈ ದಿನ ಸ್ವಲ್ಪ ಯಶಸ್ಸು ಸಿಕ್ಕಿದ್ರೂ ಕೂಡ ನೀವು ಮೈಮರೆಯುವಂಥ ಸಾಧ್ಯತೆ ಇದೆ. ಅಲ್ಪತೃಪ್ತರು ನೀವು. ಹಾಗಾಗಿ ಈ ದಿನ ಸ್ವಲ್ಪವೇ ಲಾಭ ಬರಲಿ, ಸ್ವಲ್ಪವೇ ನಿಮಗೆ ಅನುಕೂಲ ಆಗಲಿ, ಅದರಿಂದ ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಮರೆತು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸಗಳನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಇದೆ. ಹೊಸ ಯೋಜನೆಗಳನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹಿರಿಯರ ಒಂದು ಸಲಹೆ ಪಡ್ಕೊಳ್ಳಿ, ಮಾರ್ಗದರ್ಶನ ಪಡ್ಕೊಳ್ಳಿ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಸಲಹೆ ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಪರಿಸ್ಥಿತಿ ಯಾವುದೇ ಇದ್ರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಎದುರಿಸಬೇಕಾಗತ್ತೆ. ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು. ತುಂಬ ಪಾಸಿಟಿವ್ ಆಗಿರಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಂದರ್ಭ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆದಾಯ ವ್ಯಯ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಡಿಪೆಂಡೆನ್ಸಿಯನ್ನು ಇಟ್ಕೊಳ್ಬೇಡಿ. ಅವರ ಮೇಲಿನ ಅವಲಂಬನೆ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ತುಂಬ ಅನುಕೂಲತೆಗಳಿರುವಂಥ ದಿನ. ಏಕೆಂದರೆ ಈ ದಿನದಲ್ಲಿ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಾಗಲಿ ನಿಮಗೆ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ಹಾಗೆ ಗುರು ಹಿರಿಯರ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ದೂರದ ಬಂಧುಗಳಿಂದ ಕೂಡ ಒಂದು ಶುಭ ಸುದ್ದಿ ಸಿಕ್ಕತ್ತೆ. ಬಂಧು ಮಿತ್ರರು ಕೂಡ ನಿಮ್ಮ ಒಂದು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ನಿಮ್ಮ ಈ ದಿನದ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನವನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನದ ಪ್ರಗತಿ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಬಂಧುಗಳಾಗಲಿ ಈ ದಿನ ನಿಮ್ಮ ಕಷ್ಟ ಸುಖವನ್ನು ವಿಚಾರ ಮಾಡಿಕೊಳ್ಳುವಂಥವ್ರು. ಅಂದರೆ ಅವರು ಕೂಡ ಆ ಕಷ್ಟದ ಬಗ್ಗೆ ಆ ನೋವಿನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಈ ದಿನ ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಹಳೆಯ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಹಾಗೆ ಈ ದಿನ ಹೊಸದಾಗಿ ಆಗುವಂಥ ಪರಿಚಯಗಳು ಕೂಡ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಇನ್ನು ಈ ದಿನ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಿದ್ರೂ ಕೂಡ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಅದರಲ್ಲೂ ವಾಹನ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು, ಇದು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುವಂಥ ಒಂದು ಪ್ರಯತ್ನ. ಹಾಗೆ
ಈ ದಿನದಲ್ಲಿ ಉತ್ಸಾಹ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಲಭ್ಯ ಇರುವಂಥ ಅವಕಾಶ ಏನಿದೆ, ಸಮಯ ಏನಿದೆ, ಅದರಲ್ಲೇ ನಿಮ್ಮ ಸಾಧನೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕುಟುಂಬ ಸ್ಥಾನದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಚಂದ್ರ, ಇದು ಧನಸ್ಥಾನ. ಹಾಗಾಗಿನೇ ಈ ದಿನದ ವಾತಾವರಣ ಅಷ್ಟೊಂದು ಸುಗಮವಾಗಿ ಇಲ್ಲ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದರಲ್ಲೂ ಕುಟುಂಬಸ್ಥರೇ ಮಾಡುವಂಥ ಈ ವ್ಯಾಪಾರ ವ್ಯವಹಾರ ಸ್ವಂತ ಬಿಸ್ನೆಸ್ ಏನಿದೆ, ಇದರಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮಗೆ ವ್ಯಾಪಾರದಲ್ಲೂ ಕೂಡ ನಂಬಿಕೆಯ ದ್ರೋಹ ಉಂಟಾಗುತ್ತೆ. ಕೆಲವರು ತೀರಾ ಬೇಕಾದವರೇ ಈ ದಿನ ನಿಮಗೆ ಮೋಸ ಮಾಡ್ತಾರೆ, ನಿಮ್ಮಿಂದ ಹಣವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಇತ್ತೀಚೆಗಷ್ಟೇ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಹಾಗೆ ಈ ದಿನ ದೊಡ್ಡ ಬಂಡವಾಳ ಹಾಕಿ ಹಣ ಹೂಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಮತ್ತೊಮ್ಮೆ ಮರುಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ಆತುರದಲ್ಲಿ ಈಗಾಗಲೇ ಕೈಗೊಂಡಿದ್ದೀರಿ ಒಂದು ತೀರ್ಮಾನವನ್ನು, ಮತ್ತೆ ಅದು ರಿಪೀಟ್ ಆಗಬಾರ್ದು. ಅದಕ್ಕಾಗಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇನ್ನು ಈ ದಿನದಲ್ಲಿ ಇರುವಂಥ ಉತ್ಸಾಹ ಏನಿದೆ, ಎನರ್ಜಿ ಲೆವೆಲ್ ಏನಿದೆ, ಅದನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಸತ್ಕಾರ್ಯಕ್ಕೆ ಬಳಸುವಂಥ ಪ್ರಯತ್ನ ಮಾಡಿ. ಹಾಗಾಗಿನೇ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ನೀವು ಸುಗಮವಾಗಿ ಮುನ್ನಡೆಸುವಂಥ ಒಂದು ಅಜೆಂಡಾ ಇದೆ, ಅಂಥ ಒಂದು ಉದ್ದೇಶ ಇದೆ. ಅದಕ್ಕಾಗಿಯೇ ನಿಮ್ಮ ಒಂದು ಉದ್ದೇಶಕ್ಕೆ, ನಿಮ್ಮ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಲಿಕ್ಕೂ ಕೂಡ ಈ ದಿನ ನಿಮಗೆ ಜನಬೆಂಬಲ ವ್ಯಕ್ತವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಏನಿದೆ, ಜವಾಬ್ದಾರಿ ಏನಿದೆ, ಅದು ನಿಮಗೆ ಅರಿವಿಲ್ಲದಂತೆಯೇ ನಿಮಗೆ ಬಂದು ಒದಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪರವಾಗಿ ಫಲಿತಾಂಶಗಳು ಬರುವಂಥ ಒಂದು ಒಳ್ಳೆಯ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆಗಲಿ, ನಿಮ್ಮ ಒಂದು ಸ್ಕಿಲ್ ಆಗಲಿ ಈ ದಿನ ಅನಾವರಣ ಆಗುತ್ತೆ. ಹಾಗೆ 1-2 ಸಮಸ್ಯೆಗಳನ್ನು ಈ ದಿನ ನಿಮ್ಮ ಅನುಭವದಿಂದಲೇ ಬಗೆಹರಿಸುವಂಥದ್ದು ಕೂಡ ಇರುತ್ತೆ. ಬೇರೆಯವರಿಗೆ ಹೊಳೆಯದಂಥ ವಿಚಾರಗಳು, ಬೇರೆಯವರ ಗಮನಕ್ಕೆ ಬಾರದಂಥ ವಿಚಾರಗಳು ಕೂಡ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಮಾರ್ಟ್ನೆಸ್ ಏನಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಇರುವಂಥ ತಪ್ಪು ತಿಳುವಳಿಕೆಗಳೇನಾಗುತ್ತೆ, ದೂರ ಆಗ್ತಾ ಇದೆ. ಹಾಗೆ ರಾಜಕೀಯ ಸಭೆಗಳಿಗಾಗಲಿ, ಕುಟುಂಬದಲ್ಲಿ ನಡೆಯುವಂಥ ಸಭೆ ಸಮಾರಂಭಗಳಿಗಾಗಲಿ, ಶುಭ ಕಾರ್ಯಗಳಿಗಾಗಲಿ ನಿಮಗೆ ಆಹ್ವಾನ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ವೆರಿ ಪ್ರೆಸೆನ್ಸೇ ಅವರಿಗೆ ಬೇಕಾಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಸಾಲ ಸೋಲಗಳ ವಿಚಾರ ಅನ್ನುವಂಥದ್ದು ಇದ್ದರೆ ಅದರಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗುತ್ತೆ. ಆದರೆ ನಿಮ್ಮ ಒಂದು ನಡೆ ಆಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರ, ಅದರಲ್ಲೂ ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆರೋಗ್ಯವನ್ನು ಕಡೆಗಣಿಸಬೇಡಿ. ಇನ್ನು ಈ ದಿನ ಕುಟುಂಬದ ಅವಶ್ಯಕತೆಯ ಕಡೆ ಹೆಚ್ಚಿನ ಗಮನ ಕೂಡ ಬೇಕಾಗುತ್ತೆ. ಕುಟುಂಬಸ್ಥರ ಬೇಕು ಬೇಡಗಳು ಏನಿದೆ ಅದನ್ನು ಮೊದಲು ತಿಳ್ಕೊಂಡು ನಂತರ ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳು, ನಿಮ್ಮ ಒಂದು ಸ್ನೇಹಿತರ ಭೇಟಿ, ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ದಿನ, ಹಾಗೆ ಪರಿಪೂರ್ಣವಾದಂತಹ ದಿನ, ಫಲಭರಿತವಾದಂತಹ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ನಿಮ್ಮ ಒಂದು ಅನುಭವಕ್ಕೆ ವಿರುದ್ಧವಾದಂತಹ ಕೆಲಸಗಳೇ ಆಗುವಂಥದ್ದು ಕೂಡ ಇರುತ್ತೆ. ನೀವು ನಿರೀಕ್ಷೆ ಮಾಡುವಂಥದ್ದೇ ಒಂದು ಫಲಿತಾಂಶವೇ ಬೇರೊಂದು ರೀತಿಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಿಗೆ ನಿಮ್ಮ ಹಿತಶತ್ರುಗಳೇ ಅಡ್ಡಿಪಡಿಸುವಂಥದ್ದು ಇದೆ. ನಿಮ್ಮ ಬಂಧು ಮಿತ್ರರೇ ನಿಮ್ಮನ್ನು ಈ ದಿನ ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಗತಿಯನ್ನು ಕಂಡು ಯಾರೂ ಸಹಿಸಲ್ಲ, ಯಾರಿಗೆ ಹೊಟ್ಟೆ ಉರಿ ಇದೆ ಅಂಥವರು ಈ ದಿನ ನಿಮ್ಮ ಕೈಯಾರೆ ತಪ್ಪು ಮಾಡಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಯಾವುದೇ ಕೆಲಸ ಮಾಡಿ ಅಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ಬರುವಂತೆ ವರ್ತಿಸಬೇಡಿ. ಅಕ್ಕಪಕ್ಕ ನೋಡಬೇಕು. ಹಾಗೆ ಅದರ ಸಾಧಕ ಬಾಧಕಗಳನ್ನು ಕೂಡ ಪರಿಗಣಿಸಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಮುಖವಾದಂತಹ ಕಾಗದ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬಸ್ಥರೇ ನಿಮ್ಮ ಹಣದ ಬಗ್ಗೆ, ನಿಮ್ಮ ಆದಾಯದ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಟುಂಬದಲ್ಲೇ ಈ ದಿನ ನಿಮಗೆ ನೆಮ್ಮದಿಯ ಅಂಶ ಕಡಿಮೆಯಾಗಿರುವಂಥದ್ದು. ಅದನ್ನು ತುಂಬಿಸ್ಕೊಳ್ಬೇಕು ಅಂದರೆ ಈ ದಿನ ತುಂಬ ಲವಲವಿಕೆಯಿಂದ ಇರಬೇಕು. ಯಾರಲ್ಲೂ ಕೂಡ ದೋಷವನ್ನು ನೀವು ಹುಡುಕಬಾರ್ದು. ಅಂದರೆ ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯತನ ಏನಿದೆ ಅದನ್ನು ಮಾತ್ರ ನೀವು ಪರಿಗಣಿಸಬೇಕು. ಹಾಗೆ ಕೆಲವರ ಈ ಕೆಟ್ಟ ಅಭಿಪ್ರಾಯಗಳೇನಿದೆ ಅದನ್ನು ಕೈ ಬಿಡುವಂಥ ರೀತಿಯಲ್ಲಿ ವರ್ತಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಿಮ್ಮ ಒಂದು ಮನಸ್ಸು, ನಿಮ್ಮ ವರ್ತನೆಯೇ ಪ್ರಮುಖವಾಗಿ ಇರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಪರಿಸ್ಥಿತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ನಿಮಗೆ ಲಾಭ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಅವರೊಂದಿಗೆ ವಿಚಾರ ವಿನಿಮಯಗಳು ಈ ದಿನ ಚರ್ಚೆಗೆ ಬರುವಂಥದ್ದು. ಅದರಲ್ಲೂ ಹಳೆಯ ವಿಚಾರಗಳು ಬರುತ್ತೆ. ನಿಮ್ಮ ಗುರುಗಳ, ನಿಮ್ಮ ಒಂದು ಪರೀಕ್ಷೆಯ ಬಗ್ಗೆ, ಹಾಗೆ ನೀವು ಬೆಳೆದು ಬಂದಂಥ ಹಾದಿಯ ಒಂದು ಸಿಂಹಾವಲೋಕನ ಈ ದಿನ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ನಿಮಗೆ ಈ ದಿನದಲ್ಲಿ ನಿಮಗೆ ಇಷ್ಟವಾದಂಥ ವ್ಯಕ್ತಿ ಭೇಟಿಯಾಗುವಂಥದ್ದು, ಹಾಗೆ ಒಂದು ಕಮ್ಯುನಿಕೇಷನ್ ಕೂಡ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ವ್ಯವಹಾರದ ಪ್ರಯತ್ನಗಳು ತುಂಬ ಉತ್ಸಾಹದಿಂದ ಕೂಡಿರುವಂಥದ್ದು. ಏಕೆಂದರೆ ಎನರ್ಜಿ ಲೆವೆಲ್ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಈ ದಿನ ನಿಮಗೆ ತುಂಬ ಧನಾತ್ಮಕವಾಗಿ ಪರಿಣಮಿಸೋದ್ರಿಂದ ನಿಮ್ಮ ಉತ್ಸಾಹ ಇಮ್ಮಡಿಯಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಪೂರ್ವ ಸಿದ್ಧತೆಯ ಬಗ್ಗೆ ಇರುವಂಥ ಕೆಲವೊಂದು ಜಿಜ್ಞಾಸೆಗಳೇನಿದೆ ಅದನ್ನು ಪೂರ್ಣ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಡೌಟ್ಗಳಿದೆ, ಅದನ್ನು ಕೂಡ ಪರಿಹಾರ ಮಾಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಹಿಡನ್ ಅಜೆಂಡಾ ಏನಿದೆ ಅದನ್ನು ಪೂರ್ಣಗೊಳಿಸುವಂಥ ಪ್ರಯತ್ನದಲ್ಲಿರ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಧನಾತ್ಮಕವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಆದಷ್ಟು ವಿವಾದಗಳೇನಾದರೂ ಬರ್ತಾ ಇದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಪಡಬೇಕು. ಅಷ್ಟು ಸುಲಭಕ್ಕೆ ಕೆಲಸ ಆಗಲ್ಲ, ಆದರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥ ಒಂದು ಹಠದ ಸ್ವಭಾವ ನಿಮಗಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಕಾರ್ಯಗಳು ಮುಂದೂಡಲ್ಪಡುವಂಥದ್ದಿದೆ, ತಾನಾಗಿ ಮುಂದೂಡಲ್ಪಡುವಂಥದ್ದು. ಏಕೆಂದರೆ ಕೆಲವು ಸಂಪನ್ಮೂಲಗಳ ಕೊರತೆಯಿಂದ ಇರ್ಬೋದು, ಅಥವಾ ಈ ಮಾನಿಟೈಸ್ ಮಾಡುವಂಥ ವಿಚಾರ ಏನಿದೆ, ಹಣಕಾಸಿನ ವಿಚಾರ, ಇದರಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ವ್ಯವಹಾರಗಳು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಆದರೆ ಈ ದಿನ ಭರವಸೆಯನ್ನು, ಹೋಪ್ಸನ್ನು ಕಳ್ಕೊಳ್ಬೇಡಿ. ಇವತ್ತಲ್ಲ ನಾಳೆ ಆ ಒಂದು ವ್ಯಾಪಾರ ನಿಮಗೆ ಒಲಿದು ಬರುತ್ತೆ, ಅದರಿಂದ ಹೆಚ್ಚು ಲಾಭ ನಿಮಗೆ ಸಿಕ್ಕತ್ತೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ಹಾಗೆ ಈ ದಿನ ದೊಡ್ಡ ಬಂಡವಾಳ ಹಾಕಿ ವ್ಯವಹಾರ ಮಾಡುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಬೇಡಿ.
ಹಾಗಾಗಿ ಎಲೆ ಮರೆ ಕಾಯಿಯಂತೆ ಈ ದಿನ ನಿಮ್ಮ ಸಾಧನೆಗೆ ನೀವು ಕಟಿಬದ್ಧರಾಗಬೇಕಾಗತ್ತೆ. ಇನ್ನು ಯಾರಿಗಾದರೂ ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿದ್ರೆ, ಪ್ರಾಮಿಸಸ್ಸನ್ನು ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂತಹ, ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಈ ಕಾನೂನಿನ ವಿಚಾರಗಳೇನಾದರೂ ಬಂದರೆ ಅದರಲ್ಲಿ ಬಗ್ಗೆ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. 9ರಲ್ಲಿ ಚಂದ್ರ ಇದ್ದಾನೆ, ನವಮದಲ್ಲಿ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ವಿಳಂಬ ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ತಪ್ಪುಗಳಿಂದ, ಕೆಲವೊಂದು ಎಡವಟ್ಟುಗಳಿಂದ ಕೆಲಸದಲ್ಲಿ ಸ್ವಲ್ಪ ಲೋಪದೋಷಗಳು ಕಾಣಿಸುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಮೋಸ ಆಗುವಂಥದ್ದು, ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಇಲ್ಲಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ವ್ಯಾಪಾರದಲ್ಲೂ ಕೂಡ ನಿಮಗೆ ದ್ರೋಹ ಉಂಟಾಗುತ್ತೆ. ಇನ್ನು ಈ ದಿನ ವಿವಾದಗಳಿಂದ ದೂರ ಇರುವಂಥದ್ದು ಬಹಳ ಉತ್ತಮ. ಏಕೆಂದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಹಾಗೆ ಈ ಒತ್ತಡಗಳಿಂದ ದೂರ ಉಳಿಬೇಕು, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಯಾವುದೇ ರೀತಿಯ ವಿವಾದಗಳಿಗೆ ಒಳಗಾಗಬೇಡಿ. ಮೂರನೆಯವರ ವಿಚಾರ ನಿಮಗೆ ತುಂಬ ಕುತೂಹಲ ತರಿಸುವಂಥದ್ದು, ಆದರೂ ಕೂಡ ಮೂರನೆಯವರ ವಿಚಾರದ ಕಡೆ ಈ ದಿನ ನೀವು ತಲೆ ಹಾಕಬಾರ್ದು. ಹಾಗೆ ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನೇ ನೀವು ದೊಡ್ಡದು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲವು ಊಹೆಗಳಿಂದಲೇ ಭಯ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಕೂಡ ಮುಂದೂಡಲ್ಪಡುವಂಥದ್ದು. ಹಾಗಾಗಿನೇ ಈ ದಿನ ವಿವಾದಗಳ ಮೇಲೆ ವಿವಾದಗಳು ಉಂಟಾಗತ್ತೆ. ಜೊತೆಗೆ ಈ ದಿನ ಬೇಡದ ವಿಚಾರಕ್ಕೆ ಮನಸ್ಸು ಹರಿಯುವಂಥದ್ದು. ಯಾವುದು ನಿಮಗೆ ಕನ್ಸ್ಟ್ರಕ್ಟಿವ್ ಆಗಿಲ್ಲ, ಯಾವುದು ನಿಮಗೆ ಆರೋಗ್ಯಕರವಾಗಿಲ್ಲ, ಯಾವುದು ಲಾಭದಾಯಕವಾಗಿಲ್ಲ, ಅಂಥ ವಿಚಾರಗಳನ್ನೇ ಈ ದಿನ ನೀವು ಪ್ರಿಯಾರಿಟಿಯಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮ್ಮ ಒಂದು ನಿರ್ಧಾರ ಏನಿದೆ ಅಲ್ಲಿ ಎಡವುವಂಥದ್ದು. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಪವರ್ ಈ ದಿನ ನಿಮಗೆ ಏನೇನೂ ಇಲ್ಲದೆ ಇರೋದ್ರಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ, ನಷ್ಟಗಳು ಉಂಟಾಗ್ತಾ ಇದೆ. ಸ್ವಲ್ಪ ಜಾಗ್ರತೆ. ಹಾಗಾಗಿನೇ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ. ಯಾವುದೇ ಒಂದು ಫಲಿತಾಂಶ ಬಂದರೂ ಕೂಡ ಅದನ್ನು ಸಮಾಧಾನವಾಗಿ ಸ್ವೀಕಾರ ಮಾಡಿ, ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ಆರಂಭ ಏನೋ ಚೆನ್ನಾಗಿದೆ, ಆದರೆ ಫಲಿತಾಂಶ ಮಾತ್ರ ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಒಂದು ವೀಕ್ನೆಸ್ ಏನಿದೆ, ಹಾಗೆ ನಿಮ್ಮ ಒಂದು ದೌರ್ಬಲ್ಯ ಏನಿದೆ, ಅದನ್ನು ಈ ದಿನ ಅವರು ದಾಳವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಅಂಥ ವೀಕ್ನೆಸ್ ಇದೆ ಅಂತಲೇ ನೀವು ಬೇರೆಯವರಿಗೆ ತೋರಿಸ್ಕೊಳ್ಬಾರ್ದು. ಅದಕ್ಕಾಗಿಯೇ ನಿಮ್ಮ ಬಗ್ಗೆ ನೀವು ಹೆಚ್ಚಿನದಾಗಿ ಯಾರೊಂದಿಗೂ ಕೂಡ ಚರ್ಚಿಸಬೇಡಿ. ನಿಮ್ಮ ಒಂದು ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಮುಂದಿನ ಅಜೆಂಡಾ ಏನು, ಇದು ಯಾವುದನ್ನು ಕೂಡ ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಇದ್ದಂತಹ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಆರಂಭದಲ್ಲಿ ಚೆನ್ನಾಗಿರುತ್ತೆ. ಆದರೆ ಹೆಚ್ಚು ಮಾತಾಡ್ತಾ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಈ ಮಾತಿನಲ್ಲೇ ಅನಾನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಮಾತು ಹಿತವಾಗಿರಲಿ, ಮಿತವಾಗಿರಲಿ. ಇನ್ನು ಈ ದಿನ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಬಹಳ ಸಹನೆಯಿಂದ ನೀವು ಪರಿಹಾರ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಈ ದಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಂದೇ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನಿವಾರಣೆ ಮಾಡಿಕೊಳ್ಳಿ. ಆದರೆ ನಿವಾರಣೆ ಮಾಡದೆ ಹಾಗೆ ಬಿಡಬೇಡಿ, ಅದನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಪ್ರಯಾಣ ಕೂಡ ಇದೆ, ಸ್ವಲ್ಪ ಪ್ರಯತ್ನ ಕೂಡ ಇದೆ, ಬಂಡವಾಳ ತೊಡಗಿಸ್ಬೇಕು ಅನ್ನುವಂಥದ್ದು. ಹಾಗೆ ಕೆಲವರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಗುಡ್ ವಿಲ್ಲನ್ನು ಕೊಡಬೇಕಾಗತ್ತೆ. ಹೀಗಾಗಿನೇ ಈ ದಿನದ ವಿದ್ಯಮಾನಗಳು ಮಿಶ್ರ ಫಲವನ್ನು ನಿಮಗೆ ತರುವಂಥದ್ದು. ಜೊತೆಗೆ
ಈ ಪ್ರಯಾಣ ಕೂಡ ನಿಮಗೆ ಅಷ್ಟಾಗಿ ಸೌಖ್ಯವನ್ನು ತರ್ತಾ ಇಲ್ಲ. ದೂರದ ಊರಿಗೆ ಮಾಡುವಂಥ ಪ್ರಯಾಣ ಆದಷ್ಟು ಎಚ್ಚರಿಕೆಯಿಂದ ಮಾಡಿ, ಇಲ್ಲ ಅದನ್ನು ಪೋಸ್ಟ್ಪೋನ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದರಿಂದಲೇ ಈ ದಿನ ನಿಮಗೆ ನಿಮ್ಮ ಶ್ರಮಕ್ಕೆ ಮೀರಿದಂಥ ಒಂದು ಫಲವನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ನಿಮ್ಮವರು ಈ ದಿನ ನಿಮ್ಮ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ತುಂಬ ಒಂದು ವಿಚಾರಣೆ ಇರುತ್ತೆ, ಎನ್ಕ್ವೈರಿ ಇರುತ್ತೆ. ಹಾಗಾಗಿ ನಿಮ್ಮನ್ನು ಒಂಟಿಯಾಗಿಯೂ ಬಿಡಲ್ಲ. ಹಾಗೆ ನಿಮ್ಮ ಒಂದು ಯೋಗಕ್ಷೇಮದ ಬಗ್ಗೆ ಆಗಲಿ, ನಿಮ್ಮ ನಾಳಿನ ಜೀವನಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಲಿ ತುಂಬ ಕಾಳಜಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬಹಳ ಬೆಲೆ ಬಾಳುವಂಥ ಕೆಲವೊಂದು ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಚೆನ್ನಾಗಿದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ತುಂಬ ಉತ್ಸಾಹದಾಯಕವಾಗಿ ಇರುವಂಥದ್ದು. ಎನರ್ಜಿ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಒಂದು ಶಿಸ್ತಿನ ವಿಚಾರದಲ್ಲಿ ನೀವೇ ಮುಂದೆ ಹೋಗಿ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ಮನಸ್ತಾಪಗಳು ಬರಲಿ, ವಾಗ್ವಾದಗಳು ಬರಲಿ, ಅದನ್ನು ತುಂಬ ಯುಕ್ತಿಯಿಂದ ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ಚತುರತೆ ಎಷ್ಟಿದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ನೋವಾಗದಂತೆಯೇ ನಿಮ್ಮ ಕೆಲಸಗಳನ್ನು ನೀವು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಹಾಗಾಗಿನೇ ಈ ದಿನ ವ್ಯರ್ಥವಾಗಿ ಏನನ್ನೂ ಮಾಡಲ್ಲ. ಏನಾದರೂ ಮಾಡಿದ್ರೆ ಅದರಲ್ಲಿ ಒಂದು ಲಾಭ ಇರಬೇಕು, ಅನುಕೂಲ ಇರಬೇಕು. ಅಷ್ಟರ ಮಟ್ಟಿಗೆ ನೀವು ಕ್ಯಾಲ್ಕುಲೇಟಿವ್ ಆಗಿ ಇರ್ತೀರಿ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾದರೆ ಅದನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಪ್ರೀತಿ ಪಾತ್ರರ ನೆರವಿದೆ. ಹಾಗಾಗಿ ಹಣಕಾಸಿನ ನೆರವು ಈ ದಿನ ನಿಮಗೆ ಚೆನ್ನಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ತುಂಬ ಯಶಸ್ವಿ ದಿನ. ಏಕೆಂದರೆ ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮಿಂದ ದೂರ ಇರ್ತಾರೆ. ಹಾಗೆ ನಿಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ತುಂಬ ಮುತುವರ್ಜಿಯಿಂದ ನೀವು ಆರಂಭ ಮಾಡುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ನಿರ್ಣಾಯಕವಾದಂಥ ಒಂದು ಸಮಯ, ಒಂದು ಟರ್ನಿಂಗ್ ಪಾಯಿಂಟ್ ಇರುವಂಥ ಒಂದು ಸಮಯ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಪ್ರಮುಖವಾಗಿರುವಂಥ ನಿರ್ಧಾರವೊಂದನ್ನು ಕೈಗೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಸಿಕ್ಕಂತಹ ಅವಕಾಶಗಳೇನಿದೆ ಅದನ್ನು ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಮನರಂಜನೆ ಆಗಲಿ ಅಥವಾ ಒಂದು ಜ್ಞಾನೋದಯ ಆಗಲಿ ಅಥವಾ ಲಾಭದಾಯಕವಾದಂತಹ ಒಂದು ಕೆಲಸ ಕಾರ್ಯಗಳಾಗಲಿ ನಿಮ್ಮ ಪಾಲಿಗೆ ಬರುವಂಥದ್ದು, ಅದನ್ನು ಭಾಳ ಸಮರ್ಥವಾಗಿ ಈ ದಿನ ನೀವು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಮನರಂಜನೆ ಅಂದರೆ ತುಂಬ ಉತ್ಸಾಹ, ತುಂಬ ಎನರ್ಜಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಮನರಂಜನಾ ಚಟುವಟಿಕೆಗಳಿಗೂ ಕೂಡ ನೀವು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅದರ ಪರಿಣಾಮಗಳು ಮುಂದೆ ಹೇಗಿರುತ್ತೆ ಅದನ್ನು ಯೋಚನೆ ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಪಠಣ ಮಾಡಿಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.